ಏರ್ಫೋರ್ಸ್ ಆಗಿರ್ಬೋದು, ಇವನ್ ಆರ್ಮಿ ಒಳಗಡೆ GD ಕ್ಲರ್ಕು, ಟ್ರೇಡ್ಸ್ಮನ್ನು, ಎಲ್ಲದರಲ್ಲಿ ಏನಂತಂದು ಹೇಳಿದ್ರೆ ಕ್ವಶನ್ಸ್ಗಳಿರುವಂತಹ ಟಾಪಿಕ್ಗಳನ್ನ ನಾನು ಮೊದಲು ಡಿಸ್ಕಷನ್ ಮಾಡ್ತೀನಿ. ಅದರಲ್ಲಿ ಫಸ್ಟ್ ಯಾವುದಪ್ಪ ಅಂತಂದು ಹೇಳಿದ್ರೆ LCM ಆ್ಯಂಡ್ HCF. ಎಲ್ರಿಗೂ ಗೊತ್ತೈತಾ ಇದು LCM HCF ಬಗ್ಗೆ? LCM ಅಂದ್ರೆ ಏನು, HCF ಅಂದ್ರೆ ಏನು, ಹಂಗೆ ಗೊತ್ತಿಲ್ಲ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. LCM ಹೆಂಗೆ ಕಂಡುಹಿಡಿಯೋದಷ್ಟು ಗೊತ್ತಾದ್ರೆ ಸಾಕು, HCF ಹೆಂಗೆ ಕಂಡುಹಿಡಿಯೋದು ಗೊತ್ತಾದ್ರೆ ಸಾಕು. ಇಲ್ಲಿ ನೋಡ್ರಿ, ಯಾವುದಾದ್ರೂ ಒಂದು 2 ನಂಬರ್ಸ್ಗಳನ್ನ ತಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದು ಹೇಳಿದ್ರೆ, ಸೊ 10 ಆಮೇಲೆ ನೆಕ್ಸ್ಟ್ ಏನಂತಂದು ಹೇಳಿದ್ರೆ 18 ಅಂತಂದು ಹೇಳ್ಬಿಟ್ಟು 2 ನಂಬರ್ಸ್ ತೊಗೊಂಡೆ. ಇದ್ರದ್ದು LCM ಅನ್ನ ಹೆಂಗೆ ಕಂಡುಹಿಡಿತೀವಿ, HCFನ ಹೆಂಗೆ ಕಂಡುಹಿಡಿತೀವಿ ಅಂತಂದು ಹೇಳಿ ನಾನು ಹೇಳ್ಕೊಡ್ತೀನಿ ಇವಾಗ. ಸೊ ಇದನ್ನೇನು ಮಾಡೋದು ಅಂತಂದು ಹೇಳಿದ್ರೆ, ಸರ್ ಇವಾಗ ಇದನ್ನ ಡಿವೈಡ್ ಮಾಡಬೇಕು. ಯಾವ ಥರ ಡಿವೈಡ್ ಮಾಡ್ತೀರಿ, ಹೆಂಗೆ ಡಿವೈಡ್ ಮಾಡ್ತೀರಿ? ಇಲ್ಲಿ ನಾನು ಸಿಂಪಲ್ಲಾಗಿ ರೂಲ್ಸ್ ಹೇಳ್ತೀನಿ ಕೇಳ್ರಿ. ನೀವು ಏನೇ ಡಿವೈಡ್ ಮಾಡಿದ್ರು ಕೂಡ ಸ್ಟಾರ್ಟ್ ಆಗೋದು ಎಲ್ಲಿಂದ? 2ರಿಂದನೇ ಸ್ಟಾರ್ಟ್ ಆಗಬೇಕು. ಅದು ಎಷ್ಟು ಬೇಕಾದಷ್ಟು ಉದ್ದ ಹೋಗಲಿ, ಕಂಪಲ್ಸರಿ ಯಾವಾಗಲೂ ಏನಂತಂದು ಹೇಳಿದ್ರೆ 2ರಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ 2 5 10, ಅದಾದ ನಂತರ ಇಲ್ಲಿ ಏನಾಗತ್ತಂದ್ರೆ 2 9 18, 2 5 10, 2 9 18. ನೆಕ್ಸ್ಟ್ ಏನಾದರೂ ಡಿವೈಡ್ ಆಗ್ತಾ ಆಯ್ತಾ ನೋಡ್ರಿ, ಟ್ರೈ ಮಾಡ್ರಿ ನೋಡೋಣ. ನೆಕ್ಸ್ಟ್ ಯಾವುದಾದ್ರೂ ನಂಬರಿಂದ ಡಿವೈಡ್ ಆಗುತ್ತಾ? ಟ್ರೈ ಮಾಡ್ರಿ. 5 ಮತ್ತು 9 ಎಲ್ಲಾದ್ರೂ ಡಿವೈಡ್ ಆಗುತ್ತೆ, ಯಾವುದಾದ್ರೂ ನಂಬರ್ಸ್ಗಳಿಂದ ಆಗಂಗಿಲ್ಲ. ನಾವು ಇಲ್ಲಿಗೆ ಏನಂತಂದು ಹೇಳಿದ್ರೆ ಸ್ಟಾಪ್ ಮಾಡ್ತೀವಿ. ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಸೊ ಇಲ್ಲೇನಂತಂದು ಹೇಳಿದ್ರೆ HCF ಅಂದ್ರೆ ಏನಂತಂದು ಹೇಳಿದ್ರೆ, ಸಿಂಪಲ್ ಆಗಿ HCF ಅಂತ ಏನು ಹೇಳಿದ್ರೆ, ಇಲ್ಲೇನು ನಾವು ಡಿವೈಡ್ ಮಾಡಿರ್ತೀವಲ್ಲ, ಈ ನಂಬರು 2 ನಂಬರ್ನ ಡಿವೈಡ್ ಮಾಡಿರ್ಬೇಕು. 2 ನಂಬರ್ನ ಡಿವೈಡ್ ಮಾಡಿರ್ಬೇಕು. ಅಂಥದನ್ನ ಏನಂತಂದು ಹೇಳಿದ್ರೆ ನಾವು ಏನಂತ ಕರಿತೀವಿ? HCF ಅಂತ ಕರಿತೀವಿ. ಇವಾಗ 2 ಅಷ್ಟೇ ಆಯಿತು, ನಾನು ಮುಂದಿನ ಇನ್ನೊಂದು ತೊಗೊತೀನಿ. ಇಲ್ಲಿ ಏನಂತಂದು ಹೇಳಿದ್ರೆ ನೆಕ್ಸ್ಟ್ ಯಾವುದು ಒಂದು ಬಂದಿಲ್ಲ. ಇಲ್ಲಿ ಏನಂತಂದು ನೀವು 1 ತೊಗೋಬಹುದು, ಏನಂತಂದು ಹೇಳಿದ್ರೆ ಮತ್ತೆ ಅದೇ ಸೇಮ್ ಬರುತ್ತೆ, ಅದಕ್ಕೆ 1 ತೊಗೊಳಂಗಿಲ್ಲ. ಓನ್ಲಿ 2 ಏನಂತಂದು ಹೇಳಿದ್ರೆ 2 ನಂಬರ್ಸ್ನ ಡಿವೈಡ್ ಮಾಡ್ತಾ ಇರೋದ್ರಿಂದ ಒಂದೇ ಒಂದು ನಂಬರ್ ಇರೋದ್ರಿಂದ HCF ಎಷ್ಟಾಗತ್ತೆ ನಮ್ಮದು? 2 ಆಗತ್ತೆ. ಬಟ್ ಆದ್ರೆ LCM ಹಂಗಲ್ಲ. LCM ಏನಂತಂದು ಹೇಳಿದ್ರೆ ಇದೇನು 2 ಡಿವೈಡ್ ಆಗತ್ತಲ್ಲ, ಇದನ್ನು ತಗೊಂತೀವಿ, ಅದ್ರ ಜೊತೆಗೆ ಏನಂತಂದು ಹೇಳಿದ್ರೆ ಉಳಿದಿರೋ ಸಂಖ್ಯೆಗಳನ್ನು ತಗೊಂತೀವಿ. 5 × 9 ಎಷ್ಟಾಗತ್ತೆ ಇದು? LCM ಎಷ್ಟಾಗತ್ತೆ? ಉಳಿದಿರೋ ನಂಬರ್ಸ್ಗಳನ್ನ ತೊಗೊಂಡ್ಬಿಡ್ಬೇಕು, ಇಲ್ಲಿರೋ ತಗೋಬೇಕು, ಆಮೇಲೆ ಈ ಕಡೆ ಉಳಿದಿರೋ ಸಂಖ್ಯೆಗಳನ್ನ ತಗೋಬೇಕು. ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 90 ಆಗತ್ತೆ. ಕ್ಲಿಯರಾ? ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ಸ್ ಇದಾವ? ಎಲ್ರಿಗೂ ಅರ್ಥ ಆಯ್ತೇನ್ರ? ಪ್ರತಿಯೊಬ್ರು ಆನ್ಸರ್ ಮಾಡ್ರಿ. ಏನು ಅರ್ಥ ಆಗ್ಲಿಲ್ಲಪ್ಪ? ಎಲ್ಲಿ ಏನು ಅರ್ಥ ಆಗಲಿಲ್ಲ? ಸೊ ಯಾರಿಗೂ ಅರ್ಥ ಆಗಿಲ್ಲ ಅಂತಂದು ಹೇಳಿದ್ರಿ. ಸುಮ್ಮನೆ ಮಜಾ ಮಾಡೋಕ್ಕೆಲ್ಲ ಮಾಡಕ್ಕೆ ಹೋಗ್ಬೇಡ್ರೆ. ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ ಅಂತಂದು ಹೇಳಿದ್ರೆ ಇನ್ನೊಂದ್ಸರಿ ಹೇಳುವ. ನೋಡ್ನೀರು ಸರ್ ಪೇಷನ್ಸ್ ಎಷ್ಟೈತಿ, ಎಷ್ಟು ಶಾಣಾದ ನೋಡ್ನೀರು ಅಂತಂದು ಹೇಳಿ ಚೆಕ್ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ನಿಮಗಿಂತನೂ ದೊಡ್ಡದೇನು. ಸೊ ಎಲ್ರಿಗೂ ಅರ್ಥ ಆಯ್ತಾ HCF ಹೆಂಗೆ ಕಂಡುಹಿಡಿಯೋದು, LCM ಹೆಂಗೆ ಕಂಡುಹಿಡಿಯೋದು? ಇನ್ನೊಂದು ಹೇಳ್ತೀನಿ ನಾನು. ಸೊ ಇನ್ನೂ ಏನಂತಂದು ಹೇಳಿದ್ರೆ, ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ಸಾರಿ ನೀವು ಟ್ರೈ ಮಾಡ್ಬೇಕು. ನಾನು ಏನಂತಂದು ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಏನಂತಂದು ಹೇಳಿದ್ರೆ ಒಂದು ಸಾರಿ ಟ್ರೈ ಮಾಡ್ತೀರಿ ನೀವು. ಆಮೇಲೆ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಕ್ವಶನ್ಸ್ಗಳು ಬಿಡಿಸ್ಕೊಂತವನು. ಮೊದಲು LCM ಅಂದ್ರೆ ಏನು, HCF ಅಂದ್ರೆ ಏನು? ಸರ್ ಲಸ ಮಸ ಅಂತ ಕರೀತಾರ್ರಿ. ಹಂಗಂದ್ರೆ ಡೆಫಿನೇಷನ್ ಎಲ್ಲ ನಮಗೆ ಬೇಡ, ಡೆಫಿನೇಷನ್ ಏನು ಕೇಳಂಗಿಲ್ಲ. ಈಗ ನಾನು ಡೆಫಿನೇಷನ್ ಹೇಳ್ತೀನಿ. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರು, ಲೋಯೆಸ್ಟ್ ಕಾಮನ್ ಫ್ಯಾಕ್ಟ್ರು ಅಂತಂದು ಹೇಳ್ತೀನಿ, ನಿಮ್ಗೆ ಯಾರಿಗೂ ಅರ್ಥ ಆಗಂಗಿಲ್ಲ. LCM ಅಂದ್ರೆ ಏನು, ಡಿವೈಡ್ ಮಾಡ್ಕೋತ ಹೋದಾಗ ಎಲ್ಲಾನು ತೊಗೊಂಡು ಗುಣಿಸ್ಬಿಟ್ಟು ಇಡೋದು. HCF ಅಂದ್ರೆ ಏನು, ಓನ್ಲಿ ಕಾಮನ್ ಆಗಿ ಡಿವೈಡ್ ಆಗಿರ್ಬೇಕು, 2 ಡಿವೈಡ್ ಆಗಿರೋಂಥ ಕಾಮನ್ ಥಿಂಗ್ಸ್ಗಳನ್ನ. ಇವಾಗ ನಾನು ಇನ್ನೊಂದು ಕ್ವಶನ್ ಹೇಳ್ತೀನಿ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದು ಹೇಳಿದ್ರೆ 18 ಅಂತ ತಗೊಳ್ರಿ, 24 ಅಂತ ತಗೊಳ್ರಿ, ಆಮೇಲೆ ಸೊ ಇನ್ನೊಂದು ಏನಂತಂದು ಹೇಳಿದ್ರೆ 36 ಅಂತ ತಗೊಳ್ರಿ. ಸೊ ಇದ್ರದ್ದು ಏನಪ್ಪ ಅಂತಂದು ಹೇಳಿದ್ರೆ LCM ಮತ್ತು HCF ಕಂಡುಹಿಡಿರಿ ನೋಡೋಣ. ಟ್ರೈ ಮಾಡ್ರಿ, ನಾನು ಟೈಮ್ ಕೊಡ್ತೀನಿ, ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಟ್ರೈ ಮಾಡ್ರಿ. ಮೊದಲು ಡಿವೈಡ್ ಮಾಡ್ಕೊಂತ ಹೋಗ್ರಿ. ಮೊದಲು ಏನಂತಂದು ಹೇಳಿದ್ರೆ HCF ಕಂಡುಹಿಡಿರಿ, ಆಮೇಲೆ LCM ಕಂಡುಹಿಡಿರಿ. ಡಿವೈಡ್ ಮಾಡ್ಕೊತ ಹೋಗ್ರಿ. ಎಷ್ಟೆಷ್ಟು ಬರುತ್ತೆ ನೋಡ್ರಿ, ಟ್ರೈ ಮಾಡ್ರಿ. ಎಲ್ಲಿಂದಷ್ಟು ಟ್ರೈ ಮಾಡ್ಬೇಕು ಮೊದಲು. ಇರ್ರಿ, ಇದು ಏನಂತಂದು ಹೇಳಿದ್ರೆ ಬೇರೆ ಯಾವುದೋ ಒಂದು ಮಗ್ಗಿಯಿಂದ ಡಿವೈಡ್ ಆಗ್ತಿದೆ ಅಂತಂದು ಹೇಳಿದ್ರೆ ಮಾಡಂಗಿಲ್ಲ. ಫಸ್ಟ್ 2ರಿಂದನೇ ಡಿವೈಡ್ ಮಾಡ್ಕೊತ ಹೋಗ್ಬೇಕು.
ಎಸ್, ಯಾರಾದರೂ ಹಾಕಿದ್ರಾ? ವೆರಿ ಗುಡ್. ನೆಕ್ಸ್ಟ್, ಅದು ನನ್ನ ತಪ್ಪಲ್ಲಪ್ಪ, ಇವಾಗ ಬಂದೆ ಅಂತಂದು ಹೇಳಿದ್ರೆ ಬೇಗ ಬರಬೇಕು, ಮಿಸ್ ಮಾಡ್ಕೊತೀರಿ. ಈಗ ನೀವು ಒಬ್ರು ಬರ್ತಿಲ್ಲ ಅಂತಂದು ಹೇಳಿದ್ರೆ ನಾನು ವೇಟ್ ಮಾಡಕ್ ಆಗಂಗಿಲ್ಲಲ್ಲ. ಇಲ್ಲಿ ಕ್ಲಾಸ್ ಮಾಡಿ ಊಟ ಮಾಡಿ ಮಲ್ಕೋಬೇಕಂದ್ರೆ ನನಗೆ 12-1 ಗಂಟೆ ಆಗತ್ತೆ. ನೀವು ಬೇಗ ಬರಬೇಕು. ಎಸ್, ಕೆಲವು ಜನ ಚೆನ್ನಾಗಿ ಆನ್ಸರ್ ಮಾಡ್ತಿದ್ದೀರಾ, ಇನ್ನು ಕೆಲವು ಜನ ಇಲ್ಲ. ಎಲ್ರಿಗೂ ಬಂತಾ ಇಲ್ಲ ನೋಡ್ರಿ. ಆಲ್ಮೋಸ್ಟ್ ಎಲ್ಲರೂ ಬಿಡಿಸಿದಿರಲ್ಲ. ಇವಾಗ ನಾನು ಬಿಡ್ಸೋಕೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ನಾನು ಬಿಡ್ಸೋಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಏನಪ್ಪ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಬರ್ಕೊತೀನಿ, ಡಿವೈಡ್ ಮಾಡ್ಕೊತ ಹೋಗ್ತೀನಿ. 2ರಿಂದ ಡಿವೈಡ್ ಆಗುತ್ತೆ. ಸೊ 2 9 18, 2 12 24, 2 18 36. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದು ಮಗ್ಗಿಂದ ಡಿವೈಡ್? 3 ಡಿವೈಡ್ ಆಗ್ಬೇಕು. ಟ್ರೈ ಮಾಡ್ಬೇಕು. 3 ಯಾವ್ದಾದ್ರು ಮಗ್ಗಿಂದ ಡಿವೈಡ್ ಆಗುತ್ತಾ? 2ರಿಂದ ಡಿವೈಡ್ ಆಗುತ್ತೆ ನೋಡ್ರಿ. 2ರಿಂದ ಡಿವೈಡ್ ಆಗಂಗಿಲ್ಲ ಸರ್, ಇದಾಗಂಗಿಲ್ರಿ. ನೆಕ್ಸ್ಟ್ 3ರಿಂದ ಆಗುತ್ತೆ ನೋಡ್ರಿ. ಓಕೆ, 3ರಿಂದ ಆಗತ್ತೆ. 3 3 9, 3 4 12, ಆಮೇಲೆ 3 6 18. ನೆಕ್ಸ್ಟ್ ಟ್ರೈ ಮಾಡ್ರಿ, ಯಾವ್ದಾದ್ರು ಒಂದು ಮಗ್ಗಿಂದ 2ರಿಂದ ಆಗತ್ತಾ? ಇದಾಗಂಗಿಲ್ಲ. 3ರಿಂದ ಆಗತ್ತಾ? ಇದಾಗಂಗಿಲ್ಲ. ಅಂದ್ರೆ ಇನ್ ನೆಕ್ಸ್ಟ್ ಯಾವುದು ಏನಪ್ಪಾ ಅಂತಂದು ಹೇಳಿದ್ರೆ ಡಿವೈಡ್ ಆಗಂಗಿಲ್ಲ. ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಯಾವುದು ಡಿವೈಡ್ ಆಗಂಗಿಲ್ಲ. ಇಲ್ಲಿ ನೋಡ್ರಿ, 2 ಇದ್ದದ್ದು ಏನಂತಂದು ಹೇಳಿದ್ರೆ 3 ಸಂಖ್ಯೆಗಳನ್ನ ಡಿವೈಡ್ ಮಾಡ್ತು. ಆಮೇಲೆ 3 ಇದ್ದದ್ದು ಏನಂತಂದು ಹೇಳಿದ್ರೆ 3 ಸಂಖ್ಯೆಗಳನ್ನ ಡಿವೈಡ್ ಮಾಡ್ತು. ನೆಕ್ಸ್ಟ್ ಯಾವುದು ಡಿವೈಡ್ ಆಗಂಗಿಲ್ಲ. ಅದಕ್ಕೆ HCF ಎಷ್ಟಾಗತ್ತೆ ಅಂತಂದು ಹೇಳಿದ್ರೆ 2 × 3 ಆಗತ್ತಾ, ಆಮೇಲೆ 6 ಆಗತ್ತೆ. 2 × 3 ಮಾಡಿದ್ರೆ ಇದನ್ನ 2 ಗುಣಿಸ್ಬೇಕು. ಅವಾಗ ಎಷ್ಟಾಗತ್ತೆ? 6 ಆಗತ್ತೆ. ಯಾಕ? ಇಲ್ಲಿ ನೋಡ್ರಿ, 2 ಏನಂತಂದು ಹೇಳಿದ್ರೆ 3 ಸಂಖ್ಯೆಗಳನ್ನ ಡಿವೈಡ್ ಮಾಡುತ್ತೆ. ನೆಕ್ಸ್ಟ್ ಹಂಗೆ ತೊಗೊಂಡೋದಿ 3 ಇದ್ದದ್ದು 3 ಸಂಖ್ಯೆಗಳನ್ನ ಡಿವೈಡ್ ಮಾಡುತ್ತೆ. ಸೊ ಅದಕ್ಕೋಸ್ಕರ HCF ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಯಾವ ಸಂಖ್ಯೆ 3 ಸಂಖ್ಯೆಗಳನ್ನ ಡಿವೈಡ್ ಮಾಡುತ್ತೋ ಅವುಗಳನ್ನ ಮಾತ್ರ ಗುಣಿಸ್ಬೇಕು. ನಾವು ಅದಕ್ಕೆ ಏನಂದ್ರೆ 2 ಮತ್ತು 3 ಗುಣಿಸಿದ್ವಿ, 6 ಬಂತು. ಇನ್ನು ನಾವು LCM ಕಂಡಿಡ್ಬೇಕಲ್ಲ, ಇಲ್ಲಿಗೆ ಸ್ಟಾಪ್ ಮಾಡೋಕ್ಕಾಗಂಗಿಲ್ಲ. ಯಾಕೆ ಹೇಳ್ರಿ? ಯಾಕಂತಂದು ಹೇಳಿದ್ರೆ ಸರ್ ಇನ್ನು ಏನಂತಂದು ಹೇಳಿದ್ರೆ ಡಿವೈಡ್ ಆಗ್ತಾವ್ರಿ. ಯಾವುದಾದ್ರೂ 2 ಸಂಖ್ಯೆಗಳು ಡಿವೈಡ್ ಆದ್ರೂ ಕೂಡ ನಾವು ಮಾಡ್ಕೊಂತ ಹೋಗ್ಬೇಕು ಇವಾಗ. ಸೊ ಯಾವುದಾದ್ರೂ 2 ಸಂಖ್ಯೆಗಳು ಯಾವ್ದಾಗುತ್ತಾ? 2ರಿಂದ ಟ್ರೈ ಮಾಡ್ರಿ. ಸರ್ 3 ಡಿವೈಡ್ ಆಗಂಗಿಲ್ರಿ, 3 ಹಂಗ ಬರ್ಕೊಂಡೆ. 2 ಡಿವೈಡ್ ಆಗ್ತೇನೆ ಏನ್ರಿ? ಸರ್ ಆಗತ್ರಿ. 2 2 4. ನೆಕ್ಸ್ಟ್ 6 ಆಗತ್ತೇನ್ರಿ? ಆಗತ್ರಿ ಸರ್. 2 3 6. ನೆಕ್ಸ್ಟ್ ನೋಡ್ರಿ, 2ರಿಂದ ಆಗತ್ತಾ? ಮತ್ತೆ 2ರಿಂದ ಆಗತ್ತಾ? ಆಗಂಗಿಲ್ಲ. ಸೊ 3ರಿಂದ ಆಗತ್ತಾ? ಎಸ್, 3ರಿಂದ ಆಗತ್ತೆ ಸರ್. ಇದು ಡಿವೈಡ್ ಆಗತ್ರಿ. 3 1 3. ಇದು ಡಿವೈಡ್ ಆಗಂಗಿಲ್ರಿ ಸರ್. ಹಂಗ ಇಟ್ಕೊಂಡೆ ಅಂದ್ರೆ 3 ಸಂಖ್ಯೆಯಲ್ಲಿ 2 ಸಂಖ್ಯೆ ಡಿವೈಡ್ ಆದ್ರೂ ಕೂಡ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಯಾವ್ದು ಆಗಂಗಿಲ್ಲ ಅದನ್ನ ಹಂಗೆ ಬರ್ಕೊಬೇಕು. ಇದು ಡಿವೈಡ್ ಆಗತ್ತಾ? ಆಗತ್ತೆ ಸರ್. 3 1 3. ಇನ್ನು ಮುಂದೆ ಏನಂತಂದು ಹೇಳಿದ್ರೆ ಇಲ್ಲಿ 1 1 ಅಂತ ಬಂತು. 2 ಸಂಖ್ಯೆಗಳು ಡಿವೈಡ್ ಆಗೋ ಸೀನ್ ಇಲ್ಲ ಇಲ್ಲಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. LCM ಅಂತಂದು ಹೇಳಿ ಏನು ಬರ್ಕೊಂತೀವಿ? ಯಾವ್ಯಾವು ಇಲ್ಲೇನಿದಾವಲ್ಲ ಇವುಗಳನ್ನು ಬರ್ಕೊಂತೀವಿ, ಆಮೇಲೆ ಈ ಕಡೆಯೂ ಬರ್ಕೊಂತೀವಿ. LCM ಎಷ್ಟಾಗತ್ತೆ? 2 × 3, 2 × 3, ಆಮೇಲೆ ನೆಕ್ಸ್ಟ್ ಇಂಟು 2, ಆಮೇಲೆ ನೆಕ್ಸ್ಟ್ ಇಂಟು 3, ಆಮೇಲೆ ನೆಕ್ಸ್ಟ್ ಇಂಟು 1, ಆಮೇಲೆ ನೆಕ್ಸ್ಟ್ ಇಂಟು 2, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಇಂಟು 1. ಎಲ್ಲ ಟೋಟಲ್ ಮಾಡ್ರಿ. 2 3 6, 6 2 12, 12 3 36, 36 × 2 ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 72. ನಮ್ದು ಇಲ್ಲಿ LCM ಎಷ್ಟಾಗತ್ತೆ ಅಂತಂದು ಹೇಳಿದ್ರೆ 72 ಆಗತ್ತ. ಅದಾದ ನಂತರ HCF ಎಷ್ಟಾಗತ್ತೆ ಅಂತಂದು ಹೇಳಿದ್ರೆ 6 ಆಗತ್ತ. ಎಲ್ರಿಗೂ ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತೇನ್ರ? ನೀವೆಲ್ಲರೂ ಮೆಸೇಜ್ ಮಾಡಲಿಲ್ಲ, ನನ್ನ ಜೊತೆ ಇದು ಮಾಡಲಿಲ್ಲ ಅಂತಂದು ಹೇಳಿದ್ರೆ ನನ್ನ ಕ್ಲಾಸ್ಗಳನ್ನ ಜಾಸ್ತಿ ತೊಗೊಳಂಗಿಲ್ಲ. ಲಾಸ್ ನಿಮ್ಗೆ. ಸಣ್ಣ ಹುಡುಗರಿಗೆ ಹೇಳ್ದಂಗೆ ಹೇಳ್ಕೊಡ ಐತೆ. ಮಾತಾಡ್ಬೇಕು ನೀವು. ಮೆಸೇಜ್ ಹಾಕ್ರಿ. ಅರ್ಥ ಆಗಲಿಲ್ಲ ಅಂತಂದು ಹೇಳಿದ್ರೆ ಸರ್ ನಂಗೆ ಇದು ಅರ್ಥ ಆಗಿಲ್ಲ ಅಂತಂದು ಹೇಳಿದ್ರೆ ಇನ್ನೊಂದು ಸರಿ ಹೇಳ್ತೀನಿ. ಇಲ್ಲ ಅಂದರೆ ಎಕ್ಸಾಮ್ ಕ್ಲಿಯರ್ ಆಗಂಗಿಲ್ಲ. ಎಲ್ರಿಗೂ ಅರ್ಥ ಆಯ್ತಾ? ವೆರಿ ಗುಡ್. ಸೊ ಇವಾಗ ನಾನು ನಿಮ್ಗೆ ಇನ್ನೊಂದು ಕ್ವಶನ್ ಕೊಡ್ತೀನಿ, ಅದನ್ನು ಟ್ರೈ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ಸ್ಗಳಿಗೆ ನೋಡಕ್ಕೊಂತ ಹೋಗೋಣ. LCM ಹೆಂಗೆ ತೊಗೋತೀವಿ, HCF ಹೆಂಗೆ ತೊಗೊತೀವಿ ಅಂತಂದು ಹೇಳಿ ಸ್ವಲ್ಪ ಅರ್ಥ ಆದ್ರೆ ಸಾಕು. ಸೈಡಿಗೆ ಬರ್ದಿಟ್ಕೋಬೇಕ. ಬೇರೆ ಪೆನ್ನಿಂದ ತೊಗೊಂಡ್ರಿ ಇಲ್ಲ ಅಂತಂದು ಹೇಳಿದ್ರೆ ಏನ್ರಿ ತೊಗೊಳ್ರಿ. HCF ಹೆಂಗೆ ಕಂಡು ಹಿಡಿತೀವಿ? ಒಂದು ಸಂಖ್ಯೆ ಅಲ್ಲಿರೋ ಸಂಖ್ಯೆಗಳನ್ನೆಲ್ಲ ಡಿವೈಡ್ ಮಾಡ್ತಿರ್ಬೇಕು, ಅಂಥವ್ನ ಮಾತ್ರ ತೊಗೋಬೇಕು. LCM ಅಂದರೆ ಎಲ್ಲಾನು ತೊಗೊಳ್ಬೇಕು. ಕ್ಲಿಯರಾ? ಎಸ್. ನೆಕ್ಸ್ಟ್ ನೋಡ್ರಿ, ಬೇರೆ ನಂಬರ್ಸ್ ಕೊಡ್ತೀನಿ. 72, 84,
68. ಸೊ ಇದ್ರದ್ದೇನಪ್ಪ ಅಂತಂದು ಹೇಳಿದ್ರೆ LCM ಎಷ್ಟಾಗತ್ತಾ, ಅದಾದ ನಂತರ HCF ಎಷ್ಟಾಗತ್ತ ಅಂತಂದು ಹೇಳಿ ಕಂಡಿಡಿರಿ. 72, 84 ಆಮೇಲೆ 68. ಎರಡರಿಂದ ಡಿವೈಡ್ ಮಾಡೋದಿಲ್ಲ, 3ರಿಂದ ಡಿವೈಡ್ ಮಾಡೋದು, 4ಕ್ಕೆ ಹೋಗೋದೇ ಇಲ್ಲ, ಓನ್ಲಿ 2, 3, 2, 3ರಿಂದ ಡಿವೈಡ್ ಮಾಡೋದು. ಭಾಳ ಮಿಸ್ ಆಯ್ತು ಅಂತಂದು ಹೇಳಿದ್ರೆ ನೆಕ್ಸ್ಟ್ ಯಾವುದಕ್ಕಾದ್ರೂ ಹೋಗೋದು, 5ಕ್ಕೆ ಇಲ್ಲ 7ಕ್ಕೆ. ಎಲ್ಲರೂ ಮಾಡ್ರೆ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದು ಹೇಳಿದ್ರೆ ಕ್ಲಾಸಿಂದ ಎಕ್ಸಿಟ್ ಆಗ್ರಿ. ಎಲ್ರದ್ದು ಮೆಸೇಜ್ ಬರಬೇಕು. ಮಾಡಿದ್ರಾ? ಇಂಟ್ರೆಸ್ಟ್ ಇಲ್ಲ ಅಂತಂದು ಹೇಳಿದ್ರೆ ಕ್ಲಾಸಿಗೆ ಇಲ್ಲೇ ಸ್ಟಾಪ್ ಮಾಡುವ. ಇಂಟ್ರೆಸ್ಟ್ ಇಲ್ಲ ಅಂತಂದು ಹೇಳಿದ್ರೆ ಇಲ್ಲೇ ಕ್ಲಾಸ್ ಸ್ಟಾಪ್ ಮಾಡುವ. ನಾನು ಕ್ಲಾಸ್ ಸ್ಟಾಪ್ ಮಾಡ್ತೀನಿ, ನೀವು ಆನ್ಸರ್ ಹೇಳಲಿಲ್ಲ ಅಂದರೆ ಇವಾಗ ಆನ್ ದಿ ಸ್ಪಾಟ್ ಸ್ಟಾಪ್ ಮಾಡ್ತೀನಿ ನಾನು ಕ್ಲಾಸ್. ಎಲ್ಲರೂ ಸಾಲ್ವ್ ಮಾಡ್ರಂತ ಬೇಗ. LCM 378. ಓಕೆ, ನೆಕ್ಸ್ಟ್ ಸಾಲ್ವ್ ಮಾಡ್ರಿ, ಎಲ್ಲರೂ ಸಾಲ್ವ್ ಮಾಡ್ರಿ. ಇಬ್ಬರು 3 ಜನ ಮೆಸೇಜ್ ಹಾಕಿದ್ದೀರಾ. ಓಕೆ, ಆಯ್ತು ತಗೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಕ್ಲಾಸ್ ಸ್ಟಾಪ್ ಮಾಡ್ತೀನಿ ನಾನು. ನೀವು ಈ ಥರ ಆನ್ಸರ್ಸ್ ಮಾಡಲಿಲ್ಲ, ಇದು ಮಾಡಲಿಲ್ಲ ಅಂತಂದರೆ ನನಗೆ ಇಂಟ್ರೆಸ್ಟ್ ಬರಲ್ಲ ಮಾಡೋಕ್ಕೆ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಏನಂತಂದು ಹೇಳಿದ್ರೆ 2ರಿಂದನೇ ಸ್ಟಾರ್ಟ್ ಮಾಡಬೇಕು. ಓಕೆ, 2ರಿಂದನೇ ಸ್ಟಾರ್ಟ್ ಮಾಡೋಣ. ಸೊ 2 3 6, ಅದಾದ ನಂತರ 12 ಐತಿ, 2 6 12, ಅಂದರೆ 2 36 72 ಆಗುತ್ತೆ. ನೆಕ್ಸ್ಟ್ 2 4 8, ಆಮೇಲೆ 2 2 4, ಆಮೇಲೆ 2 3 6, 2 4 8 ಆಯಿತು. ಓಕೆ, ಡನ್. ನೆಕ್ಸ್ಟ್ ಮತ್ತೆ ಎಲ್ಲ ಸಮ ಸಂಖ್ಯೆಗಳಿರೋದ್ರಿಂದ, ಎಲ್ಲ ಏನಪ್ಪ ಅಂತಂದು ಹೇಳಿದ್ರೆ ಸಮ ಸಂಖ್ಯೆಗಳಿರೋದ್ರಿಂದ ಮತ್ತೆ 2ರಿಂದ ಡಿವೈಡ್ ಮಾಡ್ತೀವಿ.
ಸೊ 2 18 36, ಆಮೇಲೆ 2 2 2 4, 2 1 2, ಆಮೇಲೆ ನೆಕ್ಸ್ಟ್ ನೋಡ್ರಿ 2 1 2, ಅದಾದ ನಂತರ ನೆಕ್ಸ್ಟ್ 14 ಆಯಿತು, 2 7 14. ಆಮೇಲೆ ನೆಕ್ಸ್ಟ್ ಯಾವುದಾದ್ರೂ ಹೋಗುತ್ತಾ, ಮತ್ತು ಯಾವುದಾದ್ರೂ ಇದರಿಂದ ಹೋಗುತ್ತೆ ನೋಡ್ರಿ, 2ರಿಂದ ಹೋಗುತ್ತಾ, ಡಿವೈಡ್ ಆಗುತ್ತಾ 3. ಟ್ರೈ ಮಾಡ್ರಿ, ಆಗಂಗಿಲ್ಲ. 3ರಿಂದ 3 6 18, 3 7 21, ಬಟ್ ಆದ್ರೆ ಇದು ಡಿವೈಡ್ ಆಗಂಗಿಲ್ಲ. ಕ್ಲಿಯರಾ? ಸೊ ಹಂಗಂದ್ರೆ ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ತೀವಿ ನೋಡ್ರಿ, 2 ಮತ್ತು ಈ 2 ಏನಂತಂದು ಹೇಳಿದ್ರೆ 3 ಸಂಖ್ಯೆಗಳನ್ನ ಡಿವೈಡ್ ಮಾಡೈತೆ. ಬಟ್ ಆದ್ರೆ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಯಾವುದು ಡಿವೈಡ್ ಮಾಡಂಗಿಲ್ಲ. ಒಂದು ನಿಮಿಷ ರೀ, ಇದು ಆಗೋಯ್ತು. ಇಲ್ಲಿ ನೋಡ್ರಿ, ಈ 2 ಏನ್ ಮಾಡೈತಪ್ಪ ಅಂತಂದು ಹೇಳಿದ್ರೆ ಒಂದು ನಿಮಿಷ ರೀ, ಏನೋ ಸಮಥಿಂಗ್ ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ. ಇಲ್ಲಿ ನೋಡ್ರಿ, ಈ 2 ಏನ್ ಮಾಡ್ತಿದೆ,